ಶೈಲಜಾ ಮೇಡಮ್ ನನ್ನ ಪಾಯಿಂಟ್ ಇಲ್ಲಿ ಕಾಂಗ್ರೆಸ್ ಅವರ ಸಂಪರ್ಕದಲ್ಲಿ ಇಲ್ಲ ಇದೀಗ. ಉಮೇಶ್ ಜಿ ಈಗ ಒಂದು ಕಡೆ ಕಾಂಗ್ರೆಸ್ ಇದನ್ನು ಹೈಜಾಕ್ ಮಾಡಿದೆ. ರಾಹುಲ್ ಗಾಂಧಿ PPT ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಮಸ್ಯೆಗಳೇನು? ರಾಹುಲ್ ಗಾಂಧಿ ಅದು SIR ಆದಾಗ ವೋಟ್ ಚೋರಿ ಆದಾಗ PPT ಕೊಟ್ಟಿದ್ದಾರೆ. ಅವ್ರದ್ದು ಸ್ಟೈಲ್ ಆಫ್ ಪ್ರೆಸೆಂಟೇಷನ್ ಅಂತ ಅಂದ್ಕೊಳ್ಳೋಣ ನಾವು. ನಿಮ್ದೇನು ಪ್ರೆಸೆಂಟೇಷನ್ ಇದಕ್ಕೆ? ಸರ್ ನಾವೀಗ ನೋಡಿ ಸರ್, ಇದನ್ನು ನಾವೇನು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಳ್ತಾ ಇಲ್ಲ. ಏನಂತಂದರೆ ಇದು ಕಾನೂನು ರೀತಿ ಏನೇನು ಮಾಡಬೇಕು ಅದು ಮಾಡಿದ್ದಾರೆ. ನೀಟ್ ಎಕ್ಸಾಮ್ ಮರು ಎಕ್ಸಾಮ್ ಮಾಡಲಿಲ್ವಾ? ಮರು ಎಕ್ಸಾಮ್ ಆಗಲಿಲ್ವಾ ಸರ್? ಸಕ್ಸಸ್ ಆಯಿತು ಆಗಲಿಲ್ವಾ ಸರ್? ಸಕ್ಸಸ್ ಆಯಿತು. ಅಲ್ಲೇ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು. ಆಳುವ ಸರ್ಕಾರಗಳು ಏನು ಮಾಡ್ಬೋದು ಹೇಳಿ? ಏನು ಮಾಡ್ಬೋದು ಸರ್? ಇದಕ್ಕೆ ಬಿಗಿ ಭದ್ರತೆ ಮಾಡಿದ್ದಾರೆ, ಮುಂದೆ ಇಂಥ ಆಗದೆ ನೋಡ್ಕೊಂಡಿದೆ. UPA ಸರ್ಕಾರದಲ್ಲಿ ಆಗಿಲ್ವಾ? AIIM ಎಕ್ಸಾಮ್ ಪೇಪರ್ ಲೀಕ್ ಆಗಿಲ್ವಾ ಸರ್? CBSE ಪತ್ರಿಕೆ ಲೀಕ್ ಆಗಿಲ್ವಾ? ಏನು ಹೊಸ್ದಾಗಿದ್ದು ಇವಾಗ ಏನಾರ ಈ ಸಂದರ್ಭದಲ್ಲಿ ಅಲ್ವಾ ಸರ್? 140 ಕೋಟಿ ಇರುವಂಥ ಜನಸಂಖ್ಯೆ ಇರುವಂಥ ಈ ಪ್ರಜಾಪ್ರಭುತ್ವ ದೊಡ್ಡ ದೇಶದಲ್ಲಿ ಅನೇಕ ಘಟನೆಗಳು ಆಗ್ತವೆ, ಇಲ್ಲ ಅಂತಲ್ಲ. ನೀವು ಹೇಳಿದ್ರೆ ಅನೇಕ ವಿಸ್ಮೇಜರ್ಗಳಾಯ್ತವೆ, ದೈವಿಕೃತ್ಯಗಳಾಯ್ತವೆ. ಅಂತ ತಡೆಯೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಇಲ್ಲಿ ಏನಾಗಿದೆ ಅಂತ ವೈಫಲ್ಯಗಳು ಆಗಬಾರ್ದಾಯ್ತು. ಇದು ತುಂಬ ಸ್ಟ್ರಿಕ್ಟ್ ಆಗಿ ಅಂದರೆ ಮಕ್ಕಳ ಭವಿಷ್ಯ ಜೊತೆ ಹಿಂದಿನ ಸರ್ಕಾರದಲ್ಲಾಗಿತ್ತು, ಇದು ಸೇರಿ ಬರಾಬರ್ ಸರ್. ಹಂಗಲ್ಲ ಸರ್, ಆಯ್ತು ಸರ್, ನಾನು ಹೇಳ್ತಾ ಇರೋದು ಬರಾಬರ್. ಇವರಿಗೆ ಕಾಂಗ್ರೆಸ್ ಸರ್, ಇವರು ಒಂದು ನಿಮಿಷ, ಈಗ ಪ್ರಕಾಶ್ ರಾಜ್ ಅಲ್ಲಿ ಹೋಗಿದ್ದಾರೆ, ಏನು ಭಾಳ ಏನೋ ದೆಹಲಿಗೆ ಹೋಗಿದ್ದಾರೆ. ಪ್ರಕಾಶ್ ರಾಜ್ ಬಿಡದಿಗೆ ಯಾಕೆ ಬರಬಾರ್ದಾಯ್ತು? ಕರ್ನಾಟಕದಲ್ಲಿ ಅಲ್ವಾ ಸರ್ ಅವರು? ಅಲ್ಲ ಹೇಳಿದ್ದು ಸರ್, ಅವರು ಸರ್ ಇಲ್ಲಿ ಏನಾಗಿದೆ ಗೊತ್ತಾ ಸರ್? ಈಗ ಸರ್ ನೀವು ಒಂದು ನಿಮಿಷ ತಾವೊಂದು ಪಾಯಿಂಟ್ ಹೈಲೈಟ್ ಮಾಡಿ, ಐ ಅಪ್ರಿಷಿಯೇಟ್ ಯು. ಏನು ಸರ್, CJP ಅವರು ತುಂಬ ಇದನ್ನು ವೈಲೇಟ್ ಆಗೋವರೆಗೆ ವಿಶ್ವವಿದ್ಯಾಲಯ ವರ್ಲ್ಡ್ ವೈಡು ಕಾಂಗ್ರೆಸ್ಸನ್ನು ಮಲಗಿದ್ರ. ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋಗ್ಬಿಟ್ಟು ವಾಪಸ್ ಬಂದ ನಂತರ ಈ ಅಲ್ಲಿ ಬಂದಿರೋ ಸಂಘಟನೆಗಳು ಯಾವ ಸರ್? NSU JNU ಯೂನಿವರ್ಸಿಟಿಯಿಂದ ಬಂದಿರೋಂಥವ್ರು. ಆಮೇಲೆ 17,000 ಅಸಂಘಟಿತ ಕಾರ್ಯಕರ್ತರದ್ದು ಮೀಟಿಂಗ್ ಆಗುತ್ತೆ ಲೇಬರ್ ಸೆಕ್ಷನಲ್ಲಿ. ಯಾವುದೋ ಇದು ಮೊನ್ನೆ ಗಲಾಟೆ ಆಗ ಹಿಂದಿನ ದಿನ ಅವರೆಲ್ಲ ಬಂದಿದ್ದಾರೆ. ಅಲ್ಲಿ ಸುಮಾರು ಜನ ನೀವು ನೋಡಿದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿ, ನೀನು ಏನಕ್ಕೆ ಬಂದಿದ್ಯಪ್ಪ ಅನ್ನೋ ಗೊತ್ತಿಲ್ಲ, ಸುಮ್ಮನೆ ಬಂದಿದ್ದೀನಿ ಅಂತಾರೆ. ನೀಟ್ ಅಂದರೆ ಏನಾದರೂ ಗೊತ್ತಿಲ್ಲ ಅವರೆಲ್ಲ. ಅವ್ರಿಗೆ ಇದಕ್ಕೆ ಸಂಬಂಧ ಇದೆಲ್ಲ ಪ್ರೀ ಪ್ಲಾಸ್. ಅಂದರೆ ಯಾವುದೇ ಪ್ರತಿಭಟನೆಗಳು ಶಾಂತಿಯುತವಾಗಿ ಆಗ್ಬಿಟ್ಟು JDS ಮೀಟಿಂಗ್ ಬರ್ತಾರಲ್ಲ ಸರ್, ಹೌದು ಬರ್ತಾರಲ್ಲ, ಬಿರಿಯಾನಿ ಪ್ಯಾಕೆಟ್ ಬಿರಿಯಾನಿ ಸರ್, ವಾಪಸ್ ತಗೊಳ್ಳಿ ಸರ್ ಆ ಮಾತನ್ನ. ನಮ್ದು ಬಡವರ ಪಕ್ಷ ಸರ್, ನಮ್ದು ಕಾರ್ಪೊರೇಟ್ ಪಕ್ಷ ಅಲ್ಲ, ಬಂಡವಾಳಶಾಹಿಗಳ ಪಕ್ಷ ಅಲ್ಲ ಸರ್. ನೋಡಿ ಸರ್, ನಾವು ಅಲ್ಲ ಒಂದು ನಿಮಿಷ ನೋಡಿ, ಕಾವೇರಿ ನದಿನಲ್ಲಿ ಬಹಳ ನೀರು ಹರಿದೋಗ್ಬಿಟ್ಟಿದೆ ಸರ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಪೂರ್ತಿ. ಈ ರಾಜಕೀಯ ಪಕ್ಷಗಳು, ನಾನು ಕಾಂಗ್ರೆಸ್ಗೂ ಸೇರಿಸೆ, BJPಗೆ ಸೇರಿಸೆ, ಇನ್ನೂ ಸೇರಿಸೆ ಮಾತಾಡೋದು. ಪಕ್ಷಗಳಿಗೆ ಸೇರಿಸಿದಾಗ ಈ ಮೈಸೂರು ಇಲ್ಲಿ ನಮ್ದು ಅರಮನೆ ಮೈದಾನದಲ್ಲಿ ಯಾವ್ಯಾವ ಬಸ್ ಬಂದಿತ್ತು, ಯಾವ್ಯಾವ ಬಸ್ಸು, ಆ ಬಸ್ ಹತ್ತಬೇಕಾದ್ರೆ ಎಷ್ಟು ದುಡ್ಡು ಕೊಡ್ತಾರೆ, ಇಳಿಬೇಕಾದ್ರೆ ಎಷ್ಟು ದುಡ್ಡು ಕೊಡ್ತಾರೆ, ಏನು ಪ್ಯಾಕೆಟ್ ಕೊಡ್ತಾರೆ, ಪ್ಯಾಕೆಟ್ ಅಂತ ಹೇಳ್ತಿರೋದು ನಾನು. ಪ್ಯಾಕೆಟ್ ನೀವು ಯಾವ ಪ್ಯಾಕೆಟ್ ಅಂತ ಅನುಭವ ಇದೆಯಾ ನಿಮ್ಗೆ? ಕೇಳಿಸ್ಕೊಳ್ಳಿ ಮತ್ತೆ ಪೂರ್ತಿ. ನೋಡಿ ಸರ್, ಕಾರ್ಮಿಕ ಸಂಘಟನೆಗಳೇ ಬಂದು ಒಂದು ವೇಳೆ ಆ ಕಾರ್ಮಿಕನ ಮಗನ ನೀಟ್ ಬರೆದಿರಬಹುದು, ಅದರಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ, ಬಂದ್ರು ನಾವು ಅವ್ರಿಗೆ ಬೆಂಬಲ ಕೊಡೋಣ ಅಂತ ಬಂದಿರಬಹುದು. ಅದರಲ್ಲಿ ಯಾರಿಗೋ ನೀವು ಮೈಕ್ ಹಿಡಿದಾಗ ನನಗೆ ಗೊತ್ತಿಲ್ಲಪ್ಪ, ನಾನು ಕರ್ಕೊಂಡ್ಬಂದ್ರು ಬಂದಿದೆ ಅಂತ ಅವ್ನು ಹೇಳಿದ್ರೆ ಅಲ್ಲಿ ಬೆಂಬಲ ಕೊಡೋದ್ರ ಬಗ್ಗೆ ನಿಮ್ಮ ಆಕ್ಷೇಪಣೆ ಯಾಕೆ ಸರ್? ಬೆಂಬಲ ಕೊಡ್ಲಿ ಸರ್, ಅದು ಶಾಂತಿ ಮಾಡಲಿ ಸರ್. ಹಂಗಲ್ಲ ಸರ್, ಇವಾಗ ಜಂತರ್ ಮಂತರ್ ಹತ್ರ ಬಂದ್ಬಿಟ್ಟು ಇವತ್ತು ರಾಹುಲ್ ಗಾಂಧಿ ಇಡೀ ಕಾಂಗ್ರೆಸ್ ಪಕ್ಷ ಬಂದಿದೆ. ಪಂಜಾಬ್ ರೈತರಿಗೆ ಕಲಿಸ್ತಾನೆ ಅಲ್ಲ ಸರ್, ಒಂದ್ ನಿಮಿಷ. ಹೌದು, ಇಲ್ಲಿ ಎಡಪಂಥೀಯ ವಾದಗಳು ಅವ್ರನ್ನ ಅಲ್ಲ. JDSನವರು ಈ BJPಯವರು BJP ಸಮರ್ಥನೆ ಮಾಡಿ ಬಿಟ್ಬಿಟ್ಟಿದ್ದಾರೆ ಸರ್. ಅವ್ರ ಕೈಲಿ ಆಗ್ತಿಲ್ಲ. ಈಗ ನೀವು ಈ ಕನ್ವರ್ಟ್ ಆಗ್ತಾರಲ್ಲ ಸರ್, ಕನ್ವರ್ಟ್ ಆಗ್ತಾರಲ್ಲ, ಮೂಲ ಧರ್ಮದವರಿಗಿಂತ ಕನ್ವರ್ಟ್ ಆಗುವ ಜಾಸ್ತಿ ಪ್ರೇಯರ್ಸ್, ಜಾಸ್ತಿ ಇದು ಆತರ ಆಗ್ಬಿಟ್ಟಿದೆ. ಒಂದ್ ನಿಮಿಷ, ಈಗ ಕಾಂಗ್ರೆಸ್ನವ್ರ ಜೊತೆ ಇದ್ವಿ, ಏನೋ ಬದಲಾವಣೆ ಆದ್ವಾ? ಇದು ಸರ್ ನಾವು ಆಗ್ಲಿಲ್ಲ, ನಮ್ಮ ತನ ಉಳಿಸ್ಕೊಂಡಿದ್ದೀವಿ. ಈಗ ಇವ್ ಮೈತ್ರಿ BJP ಜೊತೆ ಇದ್ದೀವಿ, ನಾವಾಗಿ ಉಳ್ಕೊಂಡಿದ್ದೀವಿ. ಅಲ್ಲ ಸರ್, ಈಗ ನೀವು ವಿಶ್ವಾಸ ದ್ರೋಹ ಮಾಡಕ್ಕಾಗಲ್ವಲ್ಲ ಸರ್? ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕು, ಮಾಡ್ತಾ ಇದೀವಿ. ನೋಡಿ ಸರ್, ಆ ಇಡೀ ಮಕ್ಕಳ ಒಂದೇ ಒಂದು ಒಕ್ಕರಳ ಆಗ್ರಹ ಏನು ಗೊತ್ತಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ನಿಮಗೆ ಕಾರ್ಮಿಕ ಸಂಘಟನೆಗಳು ಬಂದರೆ ಹೊಟ್ಟೆ ಸಂಕಟ, ನಿಮಗೆ ಬೇರೆಯವ್ರು ಯಾರನ್ನ ಜಾಯಿನ್ ಮಾಡಿಬಿಟ್ರೆ ನಿಮಗೆ ಅವತ್ತು ಕೈಯೆಲ್ಲ ಉರಿ ಅವತ್ತು ಹೊಟ್ಟೆ ಉರಿ, ಕೈ ಉರಿ, ತಲೆ ಉರಿ, ಏನೇನೋ ಒಂಥರ ಸಂಕಟ ನಿಮಗೆ. ಇವರೆಲ್ಲ ಯಾಕೆ ಬರಬೇಕಾಗಿತ್ತು? ಪ್ರತಿಭಟನೆ ಸ್ಟ್ರಾಂಗ್ ಯಾಕೆ ಮಾಡಬೇಕಾಗಿತ್ತು? ಆಗ್ರಹ ಇನ್ನೂ ಜೋರಾಗಿ ಕೇಳಿಬಿಡುತ್ತಲ್ಲ, ಇವಾಗ ವಾಯ್ಸ್ ಜೋರಾಗಿ ಕೇಳಿಬಿಡುತ್ತಲ್ಲ. ಸಂಕಟ ಇದ್ದರೆ ಯಾವ ಥರ ಪ್ರತಿಭಟನೆ ಮಾಡಬೇಕು ಅಂತ JDS ಗೈಡ್ಲೈನ್ಸ್ ಹಾಕೊಡ್ಬೇಕಾಗಿತ್ತು. ಈ ಥರ ಪ್ರತಿಭಟನೆ ಮಾಡಿ ನೀವು. ಗೈಡ್ಲೈನ್ಸ್ ಅಲ್ಲ ಸರ್, ಅದು ಹೇಳಿ ಮಾರ್ಗಸೂಚಿ. ನೋಡಿ ಸರ್, ನಾನು ಮಾರ್ಗಸೂಚಿ ಕೊಡ ಕೋವಿಡ್ ಗೈಡ್ಲೈನ್ಸ್ ಇತ್ತಲ್ಲ, ಪ್ರೊಟೆಸ್ಟ್ ಗೈಡ್ಲೈನ್ಸ್ ಅಂತ ನೋಡಿ ಸರ್, ಎಲ್ಲರಿಗೂ ಪ್ರತಿಭಟನೆ ಮಾಡುವಂತ ಕೊಟ್ಟಿದ್ದಾರೆ. ಕಾರ್ಮಿಕ ಸಂಘಟನೆ ಇದೆ ಅಲ್ಲ ಸರ್, ಅಲ್ಲ ಅಲ್ಲಾಹು ಅಕ್ಬರ್ ಅಂತ ಕೂಗಂತನೋ, ಮೋದಿ ಮರ್ಗಯ್ಯ ಅಂತ ಹೇಳೋನು, ಸಂಸತ್ತನ್ನು ಉರುಳಿಸ್ತೀವಿ ಅಂತ ಹೇಳೋನು, ಅವ್ನು ನಿಜವಾದ ಹೋರಾಟಗಾರ. ಅವನು ಈಗ ನಾವ್ ಹೇಳ್ತಿರೋದು ಗೊತ್ತಾಯಿಲ್ಲ, ಅದು ಹೋರಾಟಗಾರನ ಸರ್. ಅವನು ಒಪ್ಕೊತೀರ ಅಂತಾರ ನೀವು? ನಾವೇನ್ ಹೇಳ್ತಾ ಇದೀವಿ ಗೊತ್ತಾ ಸರ್? ಗೊತ್ತಾ? ದೇವೇಗೌಡರು ಮುಸ್ಲಿಮ್ನಾಗ ಹುಡ್ತೀನಿ ಎಂದಿದ್ರು, ಮುಂದಿನ ಜನ್ಮದಲ್ಲಿ ದೇವೇಗೌಡರು ಹೇಳಿಲ್ವಾ? ದೇವೇಗೌಡರು ಹೇಳಿದ್ದಾರೆ. ಈ ದೇವೇಗೌಡರದು ಮೋದಿ ಬಗ್ಗೆ ಹೇಳಿರೋದಲ್ಲ, ಬೈಟ್ ಪ್ಲೇ ಮಾಡ್ಲಾ?
ಹೇಳಿದ್ದಾರೆ ಸರ್. ಮತ್ತೆ ಹೌದು. ಹಂಗಾರೆ ಹಾಕ್ಬಿಡಿ, ಹೆಂಗ್ ಮಾಡ್ಬಿಡಿ ಹಂಗಾರೆ. ಹ್ಯಾಂಗಲ್ಲ ಸರ್, ಈಗ ಪ್ಲೇ ಮಾಡ್ತೀರಿ, 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಅಲ್ಲ ಸರ್, ಪ್ರತಿಭಟನೆ ಮಾಡ್ಬೇಕಂತ ಪ್ರವೋಕ್ ಮಾಡು ಅಂತ ಹೇಳಿದ್ರು ಸರ್. ಇವ ಪ್ರವೋಕ್ ಮಾಡ್ತಾರೆ ಸರ್. ಪೊಲಿಟಿಕಲಿ ಮೋದಿ ಅವರು ಟಾರ್ಗೆಟ್ ಮಾಡ್ಕೊಂಡು ಮಾಡ್ರಲ್ಲ, ಈ ಪ್ರತಿಭಟನೆ ವಾಪಸ್ ತಗೋಬೇಕು. ಪ್ರತಿಭಟನೆ ಬಿಟ್ಬಿಡಿ. ಕುಮಾರಸ್ವಾಮಿ ಅವರು ದೇವೇಗೌಡರು ಏನಾದರೂ ಹಾಕಿರೋ ಬೈಟ್ ನಾನು ಪ್ಲೇ ಮಾಡಿ ಅದು ನರೇಂದ್ರ ಮೋದಿ ಅವರು ನೋಡಿಬಿಟ್ರೆ, ಇವತ್ತಿಗೆ ನೋಡಿಬಿಟ್ರೆ, ನೀವು ಆಗಲೇ ಹೇಳಿದ್ರಲ್ಲ ಮೋದಿ ಮರ್ಗಯ, ಆ ಮರ್ಗಯ, ಈ ಮರ್ಗಯ ಎಲ್ಲ ಅದನ್ನ ಮೀರಿಸುವಂತಿವೆ. ರಾಜಕೀಯದಲ್ಲಿ ತಮಿಳ್ನಾಡಲ್ಲಿ ಸರ್, ನಿಮಗಾದ್ರೂ ರಾಜಕೀಯದ ಹುಚ್ಚಿದೆ, ರಾಜಕೀಯದ ಲಾಭ ಇದೆ. ಯಾರೋ ಕಾರ್ಮಿಕ ಸಂಘಟನೆಗಳು ಬಂದರೆ ಒಂದಿನ ಮನುಷ್ಯ ರಜಾ ಹಾಕಿಬಿಟ್ಟು ಅವ್ನ ಸಂಬಳ ಬಿಟ್ಬಿಟ್ಟು ನಿಮ್ಮ ಮಕ್ಕಳ ನಿಮ್ಮ ಜೊತೆ ನಾವು ಇದೀನರಪ್ಪ, ನಮ್ಮ ನಿಮ್ಮ ಹೋರಾಟ ಗೆಲುವಾಗ್ಲಪ್ಪ, ನಿಮ್ಮ ಸ್ಥಿತಿ ನೋಡೋಕ್ಕಾಗ್ತಿಲ್ಲ ಬಂದಿರ್ತಾನಲ್ಲ, ನಿಜವಾದ ತ್ಯಾಗಿ ಅವನು. ನಿಮಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ, ಇದರ ಮಿನಿಸ್ಟರ್ ಪಟ್ಟ ಆಗುತ್ತೆ, ಇಲ್ಲಿ ಇನ್ಯಾವುದೋ ಒಂದು MP ಸೀಟ್ಗಳು ಸಿಗ್ತವೆ, ಮೈತ್ರಿ ಮಾಡ್ಕೊಳ್ತೀರಿ ಆಗ್ತದೆ, ಅವ್ನಿಗೇನು ಸಿಗುತ್ತೆ ಲೇಬರ್ ಅವ್ನಿಗೆ? ಸದುದ್ದೇಶದಿಂದ ಬಂದು ಮಾಡಿ ಪ್ರೊಟೆಸ್ಟ್ ಮಾಡಿ ಸರ್. ನೀವು ಮೋದಿ ಬೈದು ಬಿಟ್ರೆ ಸದುದ್ದೇಶ, ಇವ್ರೇನಾದ್ರು ಹೇಳ್ಬಿಟ್ರೆ ಮೋದಿ ಮರ್ಗೆ ಅಂದ್ಬಿಟ್ರೆ ದೊಡ್ಡ ಕೆಟ್ಟ ಉದ್ದೇಶ ಸರ್. ಅವರು ನೋಡಿ ಸರ್, ಒಂದು ನಿಮಿಷ, ಈಗ ಏನು ಹೇಳ್ತಾರೆ ಅಂತದ್ದು ಪೆಟ್ರೋಲ್ ಅಂತ ಏನು ಹೇಳ್ತಾರೆ ಅದನ್ನ ಏನು ಎರ್ಚಿದಾರಲ್ಲಿ. ಇದೇ ಸೋನಿಯಾ ಗಾಂಧಿ ಅವರಿಗೆ ಪೆಪ್ಪರ್ ಸ್ಪ್ರೇ ಮಾಡಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಬಿಡಕ್ಕಾಗುತ್ತೆ ಸರ್? ಅಲ್ಲ, ರಕ್ಷಣೆ ಕೊಡಬೇಕಾದಂತ BSF ಪೊಲೀಸರ ಮೇಲೆ ಅಟ್ಯಾಕ್ ಆಗಿದೆ, ಅದ್ರ ಬಗ್ಗೆ ನಾವೇನು ತಗೋಬಾರ್ದ? ನರೇಂದ್ರ ಮೋದಿ ಏನು ಹೇಳಿದ್ರು, ನರೇಂದ್ರ ಮೋದಿ ಅವರಿಗೆ ಸೋನಿಯಾ ಗಾಂಧಿ ಏನು ಹೇಳಿದ್ರು ಹೇಳ ನಾನು. ಮೌತ್ಕಾ ಸೌದಾಗರ್ ಯಾರು ಹೇಳಿದ್ದು ಮೌತ್ಕಾ ಸೌದಾಗರ್ ಅಂತ ಹೇಳಿ. ಸೋನಿಯಾ ಗಾಂಧಿ ಅವರಿಗೆ ಇಟಲಿ ವಿಚಾರ ಇಟ್ಕೊಂಡು ಬಾರ್ ಡ್ಯಾನ್ಸರ್ ಅಂತ ಹೇಳಿ ಅದನ್ನ ಯಾರು ಹೇಳಿದ್ದು? ಹೇಳ ಅದನ್ನೆಲ್ಲ ರಾಜಕೀಯ ಅಂತ ಬಿಟ್ಬಿಡ್ಬೇಕು, ದಿನ ಯಾಕೆ ಬಿಟ್ಬಿಡೋಣ ನಾವು? ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ.